ಸ್ವಂತ ವಾಕ್ಯ ರಚನೆ. ಮೊದಲನೇ ಪದ ಧ್ಯಾನ ಮಾಡು. ಆರೋಗ್ಯವಾಗಿರಲು ದಿನಕ್ಕೆ ಒಮ್ಮೆಯಾದರೂ ಧ್ಯಾನ ಮಾಡು. ವಾಕ್ಯದಲ್ಲಿ ಯಾವ ಪದವನ್ನು ನಾವು ಉಪಯೋಗಿಸ್ತೀವಿ ಅದನ್ನು ಅಂಡರ್ಲೈನ್ ಮಾಡಿ ಡಬಲ್ ಕೋಟ್ಸನ್ನು ಹಾಕಬೇಕು. ಎರಡನೇದು ಬಡವರು. ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಸ್ವಾಭಿಮಾನದಿಂದ ಬದುಕುವವರೇ ಬಡವರು. ಬಡವರು ಪದವನ್ನು ಡಬಲ್ ಕೋಟ್ಸಲ್ಲಿ ಬರೆದು ಅಂಡರ್ಲೈನ್ ಮಾಡಬೇಕು, ನಾವು ಮೊದಲೇ ಹೇಳ್ಕೊಟ್ಟಿರೋಂಗೆ. ನಂತರ ಸಂಪಾದನೆ. ಈ ಬದುಕಿನ ಗಾಡಿ ನಡೆಯಬೇಕಾದರೆ ನಾವು ಸಂಪಾದನೆ ಮಾಡಲೇಬೇಕು. ಇಲ್ಲಿ ವಾಕ್ಯ ಮಾಡಬೇಕಾದ್ರೆ ಪದವನ್ನು ಅಂಡರ್ಲೈನ್ ಮಾಡಿ. ನಂತರ ಉಡುಗೊರೆ. ನನ್ನ ಸ್ನೇಹಿತನ ಹುಟ್ಟು ಹಬ್ಬಕ್ಕೆ ಪುಸ್ತಕವೊಂದನ್ನು ಉಡುಗೊರೆಯಾಗಿ ಕೊಟ್ಟೆನು. ನಂತರದ ಪದ ಅಂಧಕಾರ. ವಾಕ್ಯ ಜ್ಞಾನದ ಬಲದಿಂದ ಅಂಧಕಾರವು ದೂರವಾಗುತ್ತದೆ. ನಂತರ ನಿಭಾಯಿಸು. ವಾಕ್ಯ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಧೈರ್ಯದಿಂದ ನಿಭಾಯಿಸಬೇಕು. ಅಂಗುಷ್ಠ ಅರ್ಥ ಉಂಗುರ. ವಾಕ್ಯ ನನ್ನ ತಂದೆ ತಮ್ಮ ಕಿರು ಬೆರಳಿಗೆ ಅಂಗುಷ್ಠ ಧರಿಸುತ್ತಾರೆ. ಕ್ರೋಧ. ವಾಕ್ಯ ಅರ್ಥ ಅಂದರೆ ಕೋಪ, ಸಿಟ್ಟು. ವಾಕ್ಯ ನಾವು ಕ್ರೋಧದ ಕೈಗೆ ಬುದ್ಧಿಯನ್ನು ಕೊಡಬಾರದು. ಪದದ ಅರ್ಥ ಕೋಪ ಅಥವಾ ಸಿಟ್ಟು. ತನು ಅರ್ಥ ಕಾಯ ಅಥವಾ ದೇಹ ಅಥವಾ ಶರೀರ ಅಂತ. ವಾಕ್ಯ ಬಸವಣ್ಣನವರು ತನುವನ್ನು ತೊರೆದು ಲಿಂಗೈಕ್ಯವಾದ ಸ್ಥಳ ಕೂಡಲ ಸಂಗಮ. ಅರಿವು ಅರ್ಥ ಜ್ಞಾನ, ತಿಳುವಳಿಕೆ. ವಾಕ್ಯ ಗ್ರಂಥಾಲಯಗಳು ವಿದ್ಯಾರ್ಥಿಗಳ ಅರಿವನ್ನು ಹೆಚ್ಚಿಸುತ್ತವೆ. ಅರಿವು ಪದದ ಅರ್ಥ ಮತ್ತು ವಾಕ್ಯ. ಕಾಯಕ ಅರ್ಥ ಕಾರ್ಯ, ಕೆಲಸ, ಉದ್ಯೋಗ. ವಾಕ್ಯ ರೈತನ ಕಾಯಕ ವ್ಯವಸಾಯ. ಮತ್ಸರ ಅರ್ಥ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚು. ವಾಕ್ಯ ಬೇರೆಯವರ ಏಳಿಗೆಯನ್ನು ಕಂಡು ನಾವು ಮತ್ಸರ ಪಡಬಾರದು. ಇದಾಗಿದೆ ಸ್ವಂತ ವಾಕ್ಯ ರಚನೆ. ಧನ್ಯವಾದಗಳು.